ಇವರಿಬ್ರು ಟೀಮ್ ಮಾಡೋಣ ಅಂದರು. ನೋಡಿದ್ರಲ್ಲ ನಮ್ಮ ಮನೆಗೆ ಹೆಂಗೆ ಮಾಡಿದ ಚಿಕನ್ ಸಾಂಬಾರು ಅಂತ ಹೇಳಿ. ನನ್ನ ತಂಗಿ ಫುಲ್ ಮದುವೆಗೆ ಹೋಗೋತಾರೆ ರೆಡಿ ಆಗ್ಬಿಟ್ಟು ಇವಾಗ ಬಂದು ಫೋಟೋಶೂಟ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ್ಯಾರ ಅಕೌಂಟ್ಗೆ ಹೊಸದಾಗಿ ಬಂದಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 10 ಗಂಟೆಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಊರಲ್ಲಿದ್ರೂ ಕುತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳ್ಕೊಂಡು ಕುತ್ಕೊಂಡಿದ್ದೀನಿ. 12 ಗಂಟೆ ಆಗ್ತಾ ಬಂತು, ಇನ್ನೂ ಮುಗ್ದಿಲ್ಲ. 2 ಪೀರಿಯಡ್ ಇರುತ್ತೆ ನೋಡಿ. ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀನಿ. ಗೈಸ್, ಲಿಟ್ರಲಿ ವೆದರ್ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಡೆ ಹೊರಗಡೆ ಹೋಗಂಗಿಲ್ಲ, ಒಳಗಡೆ ಇರಂಗಿಲ್ಲ. ಶಿವಮೊಗ್ಗ ಅಂತೂ ಸೈಕ್ ಆಗ್ಬಿಟ್ಟೈತೆ ಗೈಸ್. ನೋಡಿ, ಬರ್ತಾ ಇರೋ ಮಳೆ 2 ದಿನದಿಂದ ನಿಂತ ಇಲ್ಲ ಗೈಸ್. ನೋಡಿ ಎಷ್ಟು ಸಖತ್ತಾಗಿದೆ ವೆದರು ಮಾತ್ರ. ಆದರೆ ಮಳೆ ಬರ್ತಾ ಇದೆ, ಇರೋಕ್ಕಾಗ್ತಾಯಿಲ್ಲ ಗೈಸ್. ಹೆವಿ ಚಳಿ, ಹೊರಗಡೆ ಕಾಲಿಕ್ಕಾಗ್ತಾ ಇಲ್ಲ. ನೋಡಿ ಹೆಂಗಿದೆ ವೆದರ್ ಅಂತ. ಇವತ್ತೆಲ್ಲ ಬರೀ ವ್ಯೂ ವೆದರ್ ನೋಡ್ಕೊಂಡೇ ಬಿದ್ದಿದ್ದೀನಿ, ಏನೂ ಮಾಡಿಲ್ಲ. ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡೆ. ಇವಾಗ ಎಡಿಟ್ ಮಾಡ್ಕೊಬೇಕು ಗೈಸ್. ಎಡಿಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಅಂಗಡಿಗೆ ಹೋಗ್ರಿ ಅಂದರು. ಇಲ್ಲಿ ನೋಡಿ ಗೈಸ್, ಯಾವ ಥರ ರೆಡಿ ಆಗಿದ್ದೀನಿ ಅಂಗಡಿಗೆ ಹೋಗಕ್ಕಂತ. ಇಲ್ಲಿ ನೋಡಿ, ಶಿವಮೊಗ್ಗ ವೆದರ್ಗೆ ನಾನು ರೆಡಿ ಆಗಿರೋದು ನೋಡಿ. ಏಪಾ ಅಲ್ಲಾಗಿ ಲೆವೆಲ್ಗೆ ಬಂದಾತ ರೆಡಿ ಆಗಿದ್ದೀನಿ. ಹೆಂಗೈತೆ ನಾನು ಔಟ್ಫಿಟ್ ನೋಡಿ ಗೈಸ್, ಏನಂತ ಕಮೆಂಟ್ ಮಾಡಿ. ನೋಡಿ, ನಮ್ಮ ಅಜ್ಜಿನೇ ಹೇಳಿದ್ದು ಅಂಗಡಿಗೆ ಹೋಗೋಕ್ಕೆ. ನೋಡಿ ಹೆಂಗಿದೆ ಔಟ್ಫಿಟ್, ಸಕ್ಕತ್ತಾಗಿದೆ ಅಲ್ವಾ? ಹಾಗೆ डिप्रेशन में रहता हूँ हमेशा. अब भी मैं डिप्रेशन में हूँ. ಗೈಸ್, ಮಳೆ ಬಂತು, ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ನಮ್ಮ ಅಜ್ಜಿಗೆ ಮೊನ್ನೆ ಸಂಡೇ ಚಿಕನ್ ಎತ್ತಿಕ್ಕಿದ್ರು. ಬಿಸಿ ಮಾಡಿಕ್ಕೋ ಅಂತ ಹೇಳಿದ್ದೀನಿ. ನಾನು ಫ್ರಿಜ್ಜಿಗೆ ಬಂದು ತೆಗೆದು ನೋಡಿದೆ. ಇಲ್ಲಿ ನೋಡಿ ಗೈಸ್, ಚಿಕನು ಮುಚ್ಚಿಲ್ಲ, ಏನಿಲ್ಲ, ಫುಲ್ ಫ್ರೀಜ್ ಆಗಿಬಿಟ್ಟಿದೆ ಗೈಸ್. ನೋಡಿ ನೋಡಿ ಗೈಸ್, ಇದು ಚಿಕನ್ ಸಾಂಬಾರು. ನೋಡಿದ್ರಲ್ಲ ನಮ್ಮ ಮನೆಗೆ ಹೆಂಗೆ ಮಾಡಿದ ಚಿಕನ್ ಸಾಂಬಾರು ಅಂತ. ಗೈಸ್, ಚಿಕನ್ ಕತೆ ಇರಲಿ, ಅದು ತಿಂದಾಯಿತು. ಬಿಸಿ ಮಾಡ್ಕೊಂಡು ತಿಂದ್ವಿ, ಏನಾಗಿಲ್ಲ, ಚೆನ್ನಾಗಿತ್ತು. ಇವಾಗ ನೋಡಿ ಗೈಸ್, ನಾನೇ ನನ್ನ ಕೈಯಾರೆ KFC ಮಾಡ್ತಾಯಿದ್ದೀನಿ. ಲ್ಯಾಟ್ರಿ ಮಾಡೋ ರೆಸಿಪಿ ಎಲ್ಲ ತೋರಿಸ್ತಾರೆ, ಯಾಕಂದರೆ ನಾರ್ಮಲ್ KFC ಮಾಡೋದು ಎಲ್ಲರಿಗೂ ಗೊತ್ತು ಹೆಂಗೆ ಮಾಡ್ತಾರಂತ. ನೋಡಿ, KFC ಇಲ್ಲಿ ರೆಡಿ ಆಗ್ತಾಯಿದೆ. ನಾವೇ ನಮ್ಮ ಕೈಯಾರೆ ಮಾಡ್ತಿರೋ KFC. ನೋಡಿ, ಫ್ರೈ ಆಗ್ತಾಯಿದೆ. ಇದು ಮ್ಯಾರಿನೇಟ್ ಮಾಡಿರೋದು, ಇದು ಕೋಲ್ಡ್ ವಾಟರು, ಇದು ರೆಡಿ ಮಾಡಿ ಇಟ್ಕೊಂಡಿರೋ KFC ಮಸಾಲದು. ನೋಡಿ ಗೈಸ್, KFC ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫ್ರೈ ಆಗ್ತಾಯಿದೆ. ಹೋಮ್ ಮೇಡ್ KFC ಗೈಸ್, ಹೋಮ್ ಮೇಡ್ KFC. ಕೆಚಪ್, ಮಯೋನೀಸ್, ಸಾಸ್ ಏನಾದರೂ ಹಾಕೊಂಡು ತಿನ್ನಿ, ನಿಮಗೆ ಬಿಟ್ಟಿದ್ದು. ನೋಡಿದ್ರಲ್ಲ, ಸರಿ ರೀ ಗೈಸ್, ಮಾಡಿಬಿಟ್ಟು ತಿನ್ನೋವಾಗ ತೋರಿಸ್ತೀನಿ. ಗೈಸ್ ನೋಡಿ, KFC ರೆಡಿ ಇದೆಲ್ಲ, ಆಲ್ರೆಡಿ ಎಲ್ಲ ತಿಂದಾಯ್ತು. ನೋಡಿ, ಎಲ್ಲ ತಿಂತಾಯಿದ್ದಾರೆ, ನಾವು ತಿಂತಾಯಿದ್ದೀವಿ. ಚೆನ್ನಾಗಿ ಬಂದಿದೆ, ಸೂಪರ್ ಇದೆ ಗೈಸ್ ಅಂತ ಅಂದ್ಕೊಂಬೇಡಿ. ಮಾತ್ರ ಅಂಗಡಿಯಲ್ಲಿ ಏನು ಆದಂಗೆ ಆಗಿಲ್ಲ, ಅದು ಪರವಾಗಿಲ್ಲ, ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಸಿಪಿ ಬೇಕು ಅಂದರೆ ಮೆಸೇಜ್ ಮಾಡಿ, ಹೇಳ್ತೀನಿ. ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮಟನ್ ಸಾರು, ದಲ್ಲಿ ಮೂಳೆ, ಅನ್ನ. ಇದು ನಮ್ಮ ಅಜ್ಜಿ ಮಾಡಿರೋದು ಇವತ್ತು. ಇಲ್ಲಿ ಇವರೇ ನಮ್ಮ ಅಜ್ಜಿ. ನಾನು ಇಷ್ಟು ದಿನ ಊರಲ್ಲಿದ್ದನಲ್ಲ, ಇವಾಗ ನಾಳೆ ಊರಿಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ಮಟನ್ ಸಾರು ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅಜ್ಜಿ ಮನೆಗೆ ಹೋದರೆ ಹಿಂಗೆ ಮಾಡ್ತಾರೆ. ನಿಮ್ಮ ಅಜ್ಜಿ ಮನೇಲಿ ಹಿಂಗೆ ಮಾಡಿದ್ರೆ ಕಮೆಂಟ್ ಮಾಡಿ. ನೋಡಿ, ಮಟನ್ ಸಾರು, ಅನ್ನ ಮಾಡಿದ್ದಾರೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಮುಗಿಸ್ಬಿಟ್ಟು ನಿಮ್ಮ ಹತ್ರ ಸಿಗ್ತೀನಿ ಆಮೇಲೆ. ಊಟ ಎಲ್ಲ ಮಾಡಿ ಮುಗಿಸಾಯ್ತು. ಇವಾಗ ಬಂದು ಮಲ್ಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿದ್ರೆ, ಹೇಳಿ ನನ್ನ ತಂಗಿ ಫುಲ್ಲು ಮದುವೆಗೆ ಹೋಗೋತಾರೆ ರೆಡಿ ಆಗ್ಬಿಟ್ಟು ಇವಾಗ ಬಂದು ಫೋಟೋ ಶೂಟ್ ಮಾಡೋ ಅಂತಾಳು ಗೈಸ್. ಏನು ಹೇಳೋಣ ಗೈಸ್ ರೆಡಿ ಇಂಥವ್ರಿಗೆಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಬೆಳಗ್ಗೆ ಆಲ್ರೆಡಿ ಫೋಟೋ ಶೂಟ್ ಮಾಡಿದ್ದೀನಿ ಬೇರೆ ಡ್ರೆಸ್ಸಲ್ಲಿ. ಇವಾಗ ಬಂದು ಮಾಡ್ತೀವಿ ಈ ಥರ ರೆಡಿ ಆಗ್ಬಿಟ್ಟು ರಾತ್ರಿ 11 ಗಂಟೆಯಲ್ಲಿ ಫೋಟೋ ಶೂಟ್ ಮಾಡು ಅಂತ ಹೇಳ್ತಾಳೆ. ಇಂಥವ್ರಿಗೆಲ್ಲ ಏನು ಮಾಡೋಣ ಗೈಸ್, ಇಲ್ಲ ಅನ್ಎಜುಕೇಟೆಡ್ ಪೀಪಲ್ಸ್ ಇರಲ್ಲ ಗೈಸ್. ಎಲ್ಲರೂ ಕೂತ್ಕೊಂಡು ಲೂಡೋ ಆಡ್ತಾಯಿದ್ವಿ. ನೋಡಿ, ಗೆದ್ದವ್ರಿಗೆ 20 ರೂಪಾಯಿ ಅಂತ ಒಂದು ರೂಲ್ಸ್ ಮಾಡಿದ್ದೆ. ಇಲ್ಲಿ ನೋಡಿ, ಇವರು 3 ಜನ ಆಡ್ತಾಯಿದ್ರು. ಗೆದ್ದವ್ರಿಗೆ 20 ರೂಪಾಯಿ ಅಂತ. ಇವ್ರು ಇಟ್ಕೊಂಡು ಇವ್ರಿಬ್ರಿಗೆ ಟೀಮ್ ಮಾಡೋಣ ಅಂದರು. ಫೈನಲಿ ಇವಳೇ ಗೆದ್ಬಿಟ್ಲು. ಇವರೆಲ್ಲ ಸೋತೋಗಿದ್ದಾರೆ. ಇವಾಗ ಇನ್ನೊಂದು ಮ್ಯಾಚ್ ಇದೆ, ನೋಡೋಣ ಬನ್ನಿ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಏನು ಅಂತ. ನೋಡಿ, ಗ್ರೀನ್ ಇವಾಗ ಫಸ್ಟ್ ವಿನ್ನರು. ಇವಳು ಇವಾಗ 20 ರೂಪಾಯಿ ಗೆದ್ದಿದ್ದಾಳೆ. 20 ಕೋಟಿ ಗೆದ್ದಷ್ಟು ಖುಷಿಯಾಗಿದ್ದಾಳೆ. ನೋಡೋಣ ಗೈಸ್ ಯಾರು ಗೆಲ್ತಾರೆ ಅಂತ. ಗೆದ್ದವ್ರು ಮತ್ತೆ 20 ರೂಪಾಯಿ.
ಗೈಸ್ ನೋಡಿ ಫೈನಲಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಆಡ್ತಾ ಇದ್ದಾರೆ ನೋಡಿ. ಎಲ್ಲ ಪಾರ್ಟಿಸಿಪೆಂಟ್ಸು 20 ರೂಪಾಯಿಗೋಸ್ಕರ ಎಷ್ಟು ಕುತೂಹಲದಿಂದ ಸೂಪರ್ ಎಕ್ಸೈಟಿಂಗ್ ಆಗಿ ಆಡ್ತಾ ಇದ್ದಾರೆ 20 ರೂಪಾಯಿಗೋಸ್ಕರ. ಇವಾಗ ಯಾರು ಗೆಲ್ತಾನೆ ನೋಡೋಣ ಬನ್ನಿ, ಇವ್ರು 3 ಜನದಲ್ಲಿ. ಫೈನಲಿ ಮ್ಯಾಚ್ ಕಂಪ್ಲೀಟ್ ಆಯ್ತು. ಇವಳು ಗೆಲ್ತೀನಿ ಅಂತ 2 ಮ್ಯಾಚ್ ಇಂದಾನೆ ಬಿಲ್ಡಪ್ ಕೊಟ್ಲು. ಫ್ಲಾಶ್ ಬ್ಯಾಕ್. ಎಷ್ಟು ಖುಷಿಯಾಗಿದ್ದಾಳೆ. ಅದೇ ಫಸ್ಟ್ ಮ್ಯಾಚ್ ಇವಳು ಗೆದ್ದು, ಸೆಕೆಂಡ್ ಮ್ಯಾಚ್ ಇವಳು ಗೆದ್ದಿದ್ದಾಳೆ. ಫೈನಲ್ ಇವಳು ಗೆಲ್ಲೇ ಇಲ್ಲ, 20 ರೂಪಾಯಿ ಗೆಲ್ಲಿಲ್ಲ, ಏನೇ ಗೆಲ್ಲಿಲ್ಲ ಗೈಸ್. ಅಷ್ಟೇ ಗೈತಿ ಇವತ್ತಿನ ಲೂಡೋ ಎಲ್ಲ ಮುಗೀತು, ಲಾಗು ಮುಗೀತು. ಓಕೆ ಬಾಯ್ಸ್, ಮತ್ತೆ ನಾಳೆ ಬೆಂಗಳೂರಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.